ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಹೊಸ ವಿಡಿಯೋಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮಗೆ ಉತ್ಸಾಹ ಬರುತ್ತೆ. ಸೊ ನಿಮ್ಮ ಕಮೆಂಟು, ಲೈಕು, ಶೇರ್ನ ಮರೀದೇ ಮಾಡಿ. ಏನಪ್ಪ ಇಷ್ಟೊತ್ತನ್ನ ಬೈಕ್ ಎತ್ಕೊಂಡು ಎಲ್ಲ ಹೋಗ್ತೇನೆ ಅಂದ್ಕೊಂಡ್ರ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ರಾತ್ರಿ ಹೊತ್ತು ಓಡಾಡೋರಲ್ಲ. ಆದರೆ ವಿಧಿ ಇಲ್ಲ, ಏನು ಮಾಡಲಿ. ಈ ಊರಲ್ಲಿ ಸ್ವಲ್ಪ ದಿನ ರೈತರ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾರದಲ್ಲಿ ಒಂದಿನ ರೈತರ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಗಳೂರು ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಂಡು ಊರಿಗೆ ಹೋಗ್ಬೇಕಲ್ಲ. ಊರಿಗೆ ಏನಕ್ಕಪ್ಪ ಹೋಗ್ತೀನಿ ಅಂದರೆ, ನಮ್ಮದೊಂದು ಸ್ವಲ್ಪ ತೋಟ ಇದೆ. ತೋಟದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿರ್ತವೆ, ಅದನ್ನು ಮಾಡೋಕ್ಕೋಸ್ಕರ ಹೋಗ್ತೀನಿ. ಪ್ರತಿ ವಾರ ಸಂಜೆ 6:30 ಟ್ರೈನಿಗೆ ಹೋಗ್ತಾಯಿದ್ದೆ. ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ನಮ್ಮ ಮೇಡಮ್ ಅವರು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಡ್ಯೂಟಿ ಮುಗಿಸ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ 6:30 ಟ್ರೈನಿಗೆ ಹೋಗೋನು. ರಾತ್ರಿ 11 ಗಂಟೆ ಟ್ರೈನಿಗೆ ಇಬ್ಬರು ಹೊರಟ್ವಿ. ಆದರೆ ಟ್ರೈನಿಗೆ ಆಲ್ರೆಡಿ ತುಂಬ ಲೇಟ್ ಆಗಿದ್ದರಿಂದ ಒಂದೇ ಹೆಸರು ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಓಡಿ ಟ್ರೈನ್ನ ಹತ್ತಬೇಕಾಗಿ ಬಂತು. ನಮ್ಮ ಅದೃಷ್ಟ ಏನಪ್ಪ ಅಂದರೆ ಟ್ರೈನ್ ರಶ್ ಇರುತ್ತೆ ಅಂತ ಇಬ್ಬರು ಹೊರಟ್ವಿ. ಆದರೆ ಸ್ವಲ್ಪ ಆರಾಮಿತ್ತು. ಅಷ್ಟರೊಳಗಡೆ ನನಗೆ ಯಾಕೋ ಸ್ವಲ್ಪ ಫೀವರ್ ಇತ್ತು. ಒಂದು ಫೀವರ್ದು ಟ್ಯಾಬ್ಲೆಟ್ ನುಂಗಿ ಹಂಗೆ ಟ್ರೈನಲ್ಲಿ ರೆಸ್ಟ್ ಮಾಡಿ ಮಲಗಿದೆ. ಆಮೇಲೆ ನೋಡಿದ್ರೆ ಟೈಮ್ ಆಗಿತ್ತು. ನಮ್ಮ ಮೇಡಮ್ ಅವ್ರು ಎದ್ದಣ ಕೇಳಿದ್ರು. ಎದ್ದು ಇಳಿದು ಬೆಳಗ್ಗೆನೇ ನನ್ನ ಫ್ರೆಂಡ್ದೊಂದು ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ನಮ್ಮ ತೋಟಕ್ಕೆ ಹೋಗೋದ್ರೊಳಗಡೆ ನಮ್ಮ ಫ್ರೆಂಡ್ ಆಲ್ರೆಡಿ ಅರ್ಧ ಕಾಯಿನ ಕೀಳೋ ಕೆಲಸ ಮಾಡಾಕ್ಬಿಟ್ಟಿದ್ರು. ಅವ್ರು ಕಿತ್ತ ಮೇಲೆ ಒಂದು ಎಳ್ನೀರು ಕೆತ್ತು ಕೊಟ್ಟರು. ಅದನ್ನು ಕುಡಿದು ನಾನು ಹಾಗೆ ಇನ್ನೂ ಕಾಯಿ ಏರೋರಿಗೆ ಹೇಳಿದ್ದೆ, ಗಾಡಿಯವ್ರು ಇನ್ನೇನು ಬಂದರು ಅದಕ್ಕೆಲ್ಲ ಗಾಡಿಗಳಿಗೆಲ್ಲ ಕಾಯಿ ತುಂಬಿಕೊಂಡು ಅವರನ್ನು ಕಳಿಸಿ ಗಾಡಿ ಹಿಂದ್ಗಡೆ ಮನೆ ಕಡೆ ಹೊರಟ್ವಿ. ತೋಟ ಎಲ್ಲ ನೋಡಿಕೊಂಡು ಮನೆ ಹತ್ರ ಬರೋದ್ರೊಳಗಡೆ ಗಾಡಿಯವರು ಬಂದರು. ಕಾಯಿನೆಲ್ಲ ಅವರು ಗಾಡಿಯಿಂದ ಕೆಳಗೆ ಇಳಿಸಿ ಅವರು ಹೊರಟರು. ಆದರೆ ಕಾಯಿನ ತುಂಬಿ ಒಳಗೆ ಹಾಕೋಕ್ಕೆ ನಾನು ಒಬ್ಬನೇ ಇದ್ದು, ಒರೆಸೋರು ಯಾರಿಲ್ಲ. ಹಂಗಾಗಿ ಚೀಲದಲ್ಲೇ ಒಂದಷ್ಟು ಕಾಯಿಗಳನ್ನ ಹಾಕ್ಕೊಂಡು ಒಳಗಡೆ ತಗೊಂಡು ಕಾಯೆಲ್ಲ ಹಾಕಿ ಪೂರ್ತಿ ಎಲ್ಲ ಖಾಲಿ ಮಾಡಿ ತುಂಬಿಕೊಂಡು ಹೊರಟೆ. ಇಲ್ಲಿಂದ ಮತ್ತೆ ಇನ್ನೊಂದು ಫಂಕ್ಷನ್ ಬೇರೆ ಇತ್ತು. ಹಂಗಾಗಿ ಒಬ್ಬನೇ ಎಲ್ಲ ಮಾಡಿ ಫಂಕ್ಷನ್ಗೆ ಹೋದೆ. ಆಮೇಲೆ ಬೆಂಗಳೂರಿಗೆ ಬರುವಾಗ ತುಂಬ ರಶ್ ಇತ್ತು. ಕಾರಣ ವೀಕೆಂಡು 2 ದಿವಸ ರಜೆ ಇತ್ತು. ಹಂಗಾಗಿ ಬರೋದು ವಿಡಿಯೋ ಮಾಡೋಕ್ಕಾಗಿಲ್ಲ. ದಯವಿಟ್ಟು ಸಪೋರ್ಟ್